ಹಾಯ್ ಕರ್ನಾಟಕ ಜನತೆಗೆ ನಮಸ್ಕಾರ. ಬನ್ನಿ ಸ್ನೇಹಿತರೆ, ನಮ್ಮ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಅಮರಾಪುರ ರಸ್ತೆಯಾದಂಥ ಮದಲೂರು ಹಗಳಿ ಮತ್ತು ಪಾಗೋಡದಿಂದ ಕೆಂತರ್ಲಟ್ಟಿವರೆಗೂ ಈ ಹೈವೇ ಆಗಿದೆ. ಈಗ ಕೆಂತರ್ಲಟ್ಟಿಯಿಂದನ ಮದಲೂರು, ದಾಸರಳ್ಳಿ, ಕೊಟ್ಟ, ಬಕಾಸುರ ಡಾಬಾ ಹತ್ರ ಒಂದು ಟಚ್ ಕೊಡುವಂಥ ಅಮರಾಪುರ ರಸ್ತೆಗೆ ಒಂದು ಹೈವೇಯನ್ನು ಕಾಮಗಾರಿ ನಡೀತಾ ಇರೋದನ್ನು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಆಲ್ರೆಡಿ ಎಲ್ಲ ಜಮೀನಿಗೆ ರೈತರದಾರರಿಗೆ ಕೆಲವರು ಎಲ್ಲ ದುಡ್ಡನ್ನು ಹಾಕಿ ಅಲ್ಲಲ್ಲೇ ಕೆಲಸವನ್ನು ಮಾಡಿದ್ದಾರೆ. ಇದು ಇನ್ನೂ ಕೆಲಸ ಫಾಸ್ಟಾಗಿ ನಡೀಬೇಕು. ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ವರ್ಷನಾದ್ರೂ ಈ ಕೆಲಸನ ಪೂರ್ಣಗೊಳಿಸಿ. ಯಾಕಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಒಂದು ಆಗ್ತಾ ಇರುವಂಥ ಒಂದು ಹೈವೇ ನೋಡಿ ಸ್ನೇಹಿತರೆ, ಈ ಹೈವೇನ ಎಷ್ಟೊಂದು ಹೈಟ್ ಮಾಡಿ ನಮ್ಮ ಕೊಟ್ಟ ರೋಡಿಂದ ಕರೆಕಲ್ ಕೋಡಿವರೆಗೂ ಭಾಳಷ್ಟು ಹೈಟಿನ ಮೂಲಕ ನೋಡಿ ಬ್ರಿಡ್ಜ್ಗಳನ್ನು ಮಾಡಿ ಆ ಬ್ರಿಡ್ಜಿನ ಹೈಟಿಗೆ ಮಣ್ಣನ್ನು ಹೊಡೆದು ಈ ಹೈವೇಯನ್ನು ಬಹಳ ಒಂದು ಅದ್ಭುತವಾಗಿ ನೀಟಾಗಿ ಮಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಎಲ್ಲಿಂದ ಎಲ್ಲಿಗೆ ಇದು ಹೈಟ್ ಇದೆ. ಇದು ನಮ್ಮ ಕೊಟ್ಟದಲ್ಲಿ ಕೊಟ್ಟ ಗೇಟ್ ಬಿಟ್ಟಾದ ನಂತರ ಇಲ್ಲಿಂದ ಕೊಟ್ಟ ಗೇಟ್ನಿಂದ ಹಿಡಿದು ಕರೆಕಲ್ ಕೋಡಿವರೆಗೂ ನೋಡಿ ಸ್ನೇಹಿತರೆ, ಇದು ಸೇತುವೆ, ಇದು ಇದರಿಂದ ಇದೆಲ್ಲ ಮಣ್ಣನ್ನು ಸ್ಟಾಕ್ ಮಾಡಿಕೊಂಡು ಈ ಹೈವೇನ ಹೈಟ್ ಮಾಡುವುದಕ್ಕೆ ಅನುಕೂಲವಾಗಿದೆ. ಇದು ನಮ್ಮ ಕೊಟ್ಟ ಕೆರೆಯ ಮಣ್ಣು ನೋಡಿ ಸ್ನೇಹಿತರೆ. ಹೈವೇನೇ ಆಲ್ರೆಡಿ ನಮ್ಮ ದಾಸರಳ್ಳಿ ಮದಲೂರು ಪಂಚಾಯತಿವರೆಗೂ ಸಹ ತೆಗೆದುಕೊಂಡು ಹೋಗಿದ್ದಾರೆ. ಈ ಹೈವೇನ ಆಲ್ರೆಡಿ ಎಲ್ಲ ಮಣ್ಣೆಲ್ಲ ಹೊಡೆದು ಜಲ್ಲಿ 2 ಕೋಟ ಜಲ್ಲಿ ಹೊಡೆದು ರೌಂಡ್ ಮಾಡಿ ಗುಂಡಿನಲ್ಲಿ ಹೊಡೆದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆದ ಕಾರಣ ಈ ಹೈವೇನ ಇನ್ನೂ ವೇಗವಾಗಿ ಮಾಡಬೇಕು. ಯಾಕಂದರೆ ಇದು 2011ರಲ್ಲಿ ಸ್ಟಾರ್ಟ್ ಆದಂತಹ ಈ ಹೈವೇ ನೋಡಿ ಸ್ನೇಹಿತರೆ. ಈ ಹೈವೇ ಹೋಗ್ಬೇಕಾದ್ರೆ ಇಲ್ಲಿ ಕೊಟ್ಟದಿಂದ ಕೆರೆಯಿಂದ ಎಡಭಾಗಕ್ಕೆ ಇಲ್ಲಿ ಒಂದು ಮೀನಿನ ರೈತ ಸಾಕುವುದಕ್ಕೆ ಹೊಂಡ ಮಾಡಿರ್ತಾನೆ. ಇದು ಸಹ ಹೋಗುವಂಥ ಒಂದು ಸಂದರ್ಭವನ್ನು ಬರುತ್ತೆ. ಯಾಕೋ ಇದಕ್ಕಿನ್ನ ದುಡ್ಡು ಹಾಕಿಲ್ವೇನೋ, ಆದ ಕಾರಣ ಇದನ್ನು ಇಲ್ಲಿಂದ ಇಲ್ಲಿಗೆ ರೋಡ್ ಇನ್ನೂ ಆಗಿಲ್ಲ. ದಯವಿಟ್ಟು ಈ ರೈತ ಭಾಳಷ್ಟು ಶ್ರಮಪಟ್ಟು ಖರ್ಚು ಮಾಡಿ ಅದನ್ನೆಲ್ಲ ಒಂದು ಮೀನು ಸಾಕಾಣಿಕೆ ಮಾಡುವುದಕ್ಕೆ ಒಂದು ಲೋನನ್ನು ತೆಗೆದು ಮಾಡಿದ್ದಾನೆ. ಇವನಿಗೆ ಎಷ್ಟು ಬರಬೇಕು ಅಷ್ಟು ಅನುದಾನವನ್ನು ಸರ್ಕಾರದಿಂದ ಹಾಕಿ ಈ ಹೈವೇಯನ್ನು ಮಾಡುವುದಕ್ಕೆ ಸಹಕರಿಸಬೇಕು, ಸಹಕಾರ ಮಾಡಿಕೊಡಬೇಕು. ರೈತರು ಸಹ, ಸರ್ಕಾರವೂ ಸಹ ಇದಕ್ಕೆ ನಿಖರವಾದ ಒಂದು ಬೆಲೆ ಕೊಡಬೇಕು. ನೋಡಿ ಸ್ನೇಹಿತರೆ, ಇಲ್ಲಿಂದ ಆ ಕಂಬದವರೆಗೂ ಒಂದು ಮೀಟ್ರ್ ತಗೊಂಡು ಹೋಗಿದ್ದಾರೆ. ಅದು ಈ ಮೀನಿನ ಕೃಷಿ ಹೊಂಡ ಎಲ್ಲ ಹೋಗುತ್ತೆ. ನೋಡಿ ಸ್ನೇಹಿತರೆ, ಹೈವೇ ಹೈಟ್ ಆದಾಗ ಇಂಥ ಪೋಲ್ಗಳನ್ನು, ಸಿಮೆಂಟ್ ಪೋಲ್ಗಳನ್ನು ಹಾಕಿ ಮೇಲೆ ಲೈನ್ ಎಳೆದಿದ್ದಾರೆ. ಯಾಕಂದರೆ ಹೈಟಾಗಿ ಲಾರಿಗಳು ಹೋದಾಗ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಮುಂದಿನ ಕ್ರಮ ತೆಗೆದುಕೊಂಡು ನೋಡಿ ಸ್ನೇಹಿತರೆ, ಎಷ್ಟೊಂದು ಹೈಟ್ ಮಾಡಿ ಈ ಹೈವೇನ ಮಾಡ್ತಾ ಇದ್ದಾರೆ. ನೋಡಿ, ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಯಾಕಂದರೆ ಇದು 2011ರಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗಿದೆ. 2026 ಈ ಕಾಮಗಾರಿನ ಮುಕ್ತಾಯ ಮಾಡಿ ಸರ್ಕಾರ ಪುಸ್ತಕಟೆ ಕಾರ್ಯಕ್ರಮಗಳನ್ನು ಕೊಟ್ಟು ಇಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಕಡೆಗೆ ಗಮನ ಕೊಡ್ತಾ ಇಲ್ಲ. ಇಲ್ಲಿ ಖರ್ಚುಗಳು ಎಷ್ಟೊಂದು ಬಂದಿದ್ದೇವೆ ನೋಡಿ. ಆದ ಕಾರಣ ಬೇಗ ಈ ಕಾಂಟ್ರಾಕ್ಟ್ದಾರಗಳಿಗೆ ಅಮೌಂಟನ್ನು ಹಾಕಿದರೆ ಅವರು ಸಹ ಬೇಗವನ್ನು ಕೆಲಸ ಮಾಡ್ತಾರೆ. ಇಂದಿನ ವಿಡಿಯೋದಲ್ಲಿ ಕಲ್ಕೋಟೆಯ ಸೇತುವೆ ಕಾಮಗಾರಿಯನ್ನು ನಡೆಯುವುದನ್ನು, ಬ್ರಿಡ್ಜ್ಗಳನ್ನು ಎತ್ತಿ ಮಿಷಿನಲ್ಲಿ ಇಡೋದನ್ನು ಮಾಡಿದ್ದೆ. ನೋಡಿ ಸ್ನೇಹಿತರೆ, ಈ ಕಾಮಗಾರಿ ಎಲ್ಲಿಂದ ಎಲ್ಲಿವರೆಗೂ ಆಗಬೇಕು. ಕೆಂತರ್ಲಟ್ಟಿಯಿಂದ ಮದಲೂರು, ದಾಸರಳ್ಳಿ, ಕೊಟ್ಟ, ಬಕಾಸುರ ಡಾಬಾದ ಸೇರಿ ಅಲ್ಲಿಂದ ಸರ್ಕಲ್ವರೆಗೂ ಈ ಹೈವೇನ ದೊಡ್ಡದಾಗಿ ಮಾಡಬೇಕು. ನೋಡಿ ಸ್ನೇಹಿತರೆ, ಅಡಿಕೆ ತೋಟಗಳು, ಗಿಡಗಳು ಎಲ್ಲ ಹೋಗಿವೆ. ರೈತರಿಗೆ ದುಡ್ಡುಗಳನ್ನು ಹಾಕಿ ಆಮೇಲೆ ಸ್ವಲ್ಪ ಅಗಲ ಮಾಡ್ತೀವಿ ಅಂತಂದೇಳಿ ಎಲ್ಲ ಎಷ್ಟೋ ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಇನ್ನೂ ಎಷ್ಟೋ ಜನಕ್ಕೆ ಅಮೌಂಟನ್ನು ಹಾಕಬೇಕು. ದಯವಿಟ್ಟು ನಾನು ಈ ರೋಡಿನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಮತ್ತು ಇಲ್ಲಿನ ಸಿರಾ ಶಾಸಕರಿಗೆ ಮನವಿ ಮಾಡ್ಕೊಳ್ಳೋದಂದರೆ, ಏನು ರೈತರುಗಳಿಗೆ ಅನನುಕೂಲ ಆಗಿ ಮತ್ತು ದುಡ್ಡುಗಳನ್ನು ಹಾಕ್ತಾ ಇಲ್ಲ ಅಂಥವರಿಗೆ ಹಾಕಿ. ನೋಡಿ, ಇಲ್ಲಿ ಎಲ್ಲ ಅಡಿಕೆ ಗಿಡನೇ ಕಡಿದು ಬಿಟ್ಟು ಬಂದಿರೋಂಥ ಫಸಲು ಅಡಿಕೆ ಗಿಡನೇ ಕಡಿದು ಸೆಂಟ್ರ್ನಾಗೆ ಮಾಡ್ಕೊಂಡಿದ್ದಾರೆ. ಇನ್ನು ಆ ಕಡೆ ಈ ಕಡೆ ಸ್ವಲ್ಪ ಕೊನೆ ಉಳಿದಿದ್ದಾವೆ. ಹೋದ ವಿಡಿಯೋದಲ್ಲೂ ತೋರಿಸಿದ್ದೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಸ್ವಲ್ಪ ಇದು ಮಾಡಬೇಕು. ಕಂಬಗಳನ್ನು ಹೈಟ್ ಮಾಡ್ತಾ ಇರೋದು ನೋಡಿ, ಎಷ್ಟು ಹೈಟ್ ಆಗಿದೆ. ಭಾಳಷ್ಟು ಖರ್ಚು ಬರ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈ ಕಾಮಗಾರಿಯನ್ನು ಬೇಗ ಪೂರೈಸಬೇಕೆಂದು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ. ನಿಮ್ಮ ಹುಡುಗ ಕೊಟ್ಟ ರಾಜಣ್ಣ. ಹಾಗೆ